ಜಗತ್ತಿನ ಶ್ರೇಷ್ಠ ಧನುರ್ಧಾರಿಗಳ ಯಾದಿಯನ್ನ ಧ್ವಂಸಗೊಳಿಸಿ ಕಾಡು ಮೃಗಗಳನ್ನೇ ಆಟಿಕೆ ವಸ್ತುವನ್ನಾಗಿ ಮಾಡಿಕೊಂಡು ಬೆಳೆದ ಬಾಲಕನೇ ಏಕಲವ್ಯ. ಅರಸೊತ್ತಿಗೆಯಲ್ಲಿ ಬೆಳೆದ ಮಕ್ಕಳು ಆಗ ತಾನೇ ಅಕ್ಷರಾಭ್ಯಾಸದಲ್ಲಿ ನಿರತರಾಗಿದ್ದಾಗ ಏಕಲವ್ಯ ಬಿಲ್ಲುವಿದ್ಯೆಯಲ್ಲಿ ಪ್ರವೀಣನಾಗಿ ನಿಂತಿದ್ದ. ಇದೇ ಸಮಯಕ್ಕೆ ಸರಿಯಾಗಿ ಗುರುವಿನ ವೇಷ ತೊಟ್ಟ ಗಿಡುಗ ದ್ರೋಣಾಚಾರ್ಯ ಏಕಲವ್ಯನ ಪ್ರತಿಭೆಗೆ ಕೊಳ್ಳಿ ಇಡಲೆಂದೇ ದಟ್ಟ ಕಾನನವನ್ನ ಪ್ರವೇಶ ಮಾಡಿದ. ಒಂದಕ್ಷರವನ್ನ ಕಲಿಸಿದ ದ್ರೋಣಾಚಾರ್ಯ ಗುರುದಕ್ಷಿಣೆಯಾಗಿ ಏಕಲವ್ಯನ ಹೆಬ್ಬೆರಳನ್ನೇ ಕಸಿದುಕೊಂಡು ಹೋದ. ಇದಕ್ಕೆ ಜಗ್ಗದ ಏಕಲವ್ಯ 4 ಬೇಡುಗಳಲ್ಲೇ ಬಾಣ ಬಿಡುವ ವಿದ್ಯೆಯನ್ನ ಕರಗತ ಮಾಡಿಕೊಂಡು ಜರಸಂಧನ ಪರವಾಗಿ ನಿಂತ. ಕೊನೆಗೆ ಕೃಷ್ಣನ ತುಕಡಿಯನ್ನೇ ರಣರಂಗದಿಂದ ಓಡಿಸಿದ. ಇಂತಹ ವೀರನಿಗೆ ಜೋಡಿಯಾಗಿ ಪ್ರಾಣಮಿತ್ರನಾಗಿ ಬಂದವನೇ ದಾನಶೂರ ಕರ್ಣ. ಈತ ಅಪಮಾನಗಳನ್ನೇ ಬೆನ್ನಿಗೆ ಕಟ್ಟಿಕೊಂಡು ಶತ್ರುಗಳ ಎದುರೇ ಬೆಳೆದು ನಿಂತವನು. ಕೊನೆಗೆ ಏಕಲವ್ಯನ ಸಹೋದರಿಯೊಂದಿಗೆ ವೈವಾಹಿಕ ಸಂಬಂಧವನ್ನು ಹೊಂದಿ ಏಕಲವ್ಯನ ಕುಟುಂಬದಲ್ಲೇ ಬೆರೆತು ಹೋದವನು. ಇಂತಹ ಅಪ್ರತಿಮ ವೀರರನ್ನ ಮೋಸ ಎಂಬ ಬಲೆಯಲ್ಲಿ ಕೆಡವಿ ಕೊಂದವರನ್ನೇ ಮಹಾಭಾರತದ ನಾಯಕರಂತೆ ಚಿತ್ರಿಸಿದ್ದು ದೊಡ್ಡ ವ್ಯಸನವೇ ಸರಿ.